ನಮಸ್ಕಾರಗಳು. ಮಧ್ಯಾಗಿ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯನ ಕೋರಕ್ಕೆ ಬಯಸ್ತೀನಿ. ಕರ್ನಾಟಕ ರಾಜ್ಯೋತ್ಸವ ಅಂದರೆ ಎಲ್ಲರಿಗೂ ಹಬ್ಬ ಬರ್ತದೆ. ಎಲ್ಲ ಸಮಾಜದವ್ರಿಗೂ ಅವ್ರವ್ರದ ಹಬ್ಬಗಳು ಬರ್ತದೆ. ಅಂದರೆ ಒಂದೇ ಒಂದು ನಾಡಹಬ್ಬ ಕನ್ನಡ ರಾಜ್ಯೋತ್ಸವ ಅಂದರೆ 12 ತಿಂಗಳಲ್ಲಿ 11 ತಿಂಗಳು ಯಾವುದೋ ಹಬ್ಬ ಆಚರಿಸ್ತೀವಿ ಅಂದರೆ ಅದು ಕರ್ನಾಟಕ ರಾಜ್ಯೋತ್ಸವ ಹಬ್ಬ. ನಾನು ಮೊನ್ನೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ವಿಜಯನಗರಲ್ಲಿದ್ದೆ. ನಾನು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಒಂದೆರಡು ಸ್ಕೂಲ್ ಅವರು ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದು, ಕನ್ನಡ ರಾಜ್ಯೋತ್ಸವ ನೀವು ಬರಬೇಕಂತ ಕರೆದಿದ್ರು ನಾನು. ಆ ಕಾರ್ಯಕ್ರಮ ಅವತ್ತು ನಾನು ಫ್ಲಾಗ್ ಹಾಸ್ಟ್ ಮಾಡಿಬಿಟ್ಟು ಆ ಕಾರ್ಯಕ್ರಮ ಹೋಗಿದ್ದಮ್ಮ. ನೀನು ಹೇಳಿದ ಮಾತೇ ಕೇಳ್ತಾ ಇದ್ದೆ. ನಾನು ಹೋಗುವಾಗ ಅಲ್ಲಿ ಅಲ್ಪಸಂಖ್ಯಾತರು ಮಕ್ಕಳು ಜಾಸ್ತಿ ಸರ್. ಅಲ್ಲಿ ಆಲ್ಮೋಸ್ಟ್ ಅಲ್ಲಿ 95% ಅಲ್ಪಸಂಖ್ಯಾತರ ಮಕ್ಕಳಿದೆ. ಮಾತಾಡ್ತಾ ನಾನು ಕನ್ನಡ ಭಾಷಣ ಮಾಡಿ ಹೆಂಗಿರಬೇಕು ಏನಿರಬೇಕು ಕನ್ನಡದ ಬಗ್ಗೆ ನನಗೆ ಎಷ್ಟು ತಿಳಿದಿದೆ ಅಷ್ಟು ಮಟ್ಟಿಗೆ ಅವ್ರು ಹೇಳಿದೆ ನಾವು. ಹಾಗಾಗಿ ಯಾರೋ ಕೊನೆಯದನ್ನು ಮಾತಾಡೋದು ಮುಗಿಯುವಾಗ ಆ ಸ್ಕೂಲ್ ಇದು ವೇಸ್ಟ್ರು ಒಂದೊಂದು ಸಾರ್ ಅಲ್ಪಸಂಖ್ಯಾತರು ಜಾಸ್ತಿ ಇದೆ, ಹುಡುಗರು ಮಾತಾಡಿ ಅಂತ ಅವ್ನು ಬೈದೆ ಬಿಟ್ಟೆ. ನಾನು ನೀನೇನಾರು ಅಲ್ಪಸಂಖ್ಯಾತರಲ್ಲಿ ಇದ್ದಿದ್ದು ಇವತ್ತು ಸಸ್ಪೆಂಡ್ ಮಾಡ್ತಾ ಇದ್ದೆ, ನೀನು ಬೇರೆ ರೀತಿಗೆ ನಾನು ಬಿಡ್ತಾ ಇದ್ದೀನಿ. ಇವತ್ತು ಮಾತ್ರ ದಯಮಾಡಿ ತಪ್ಪೋ ಸರಿನೋ ಇವತ್ತು ಮಾತ್ರ ಎಲ್ಲರೂ ಕನ್ನಡವೇ ಮಾತಾಡಬೇಕಂತ ಅವತ್ತು ಅದು ಮಾಡಿದ ಮಾತು ತಾವು ಹೇಳ್ತಾ ಇರೋದು. ಏನಕ್ಕಂದರೆ ನಮಗೊಂಥರ ಹೆಮ್ಮೆ ಆಗ್ತದೆ. ನಾವು ಕರ್ನಾಟಕದಲ್ಲಿ ಹುಟ್ಟಿರೋದು ನಮಗೊಂಥರ ಹೆಮ್ಮೆ. ಅದು ನಾವು ಭಾಳ ಜನ ಈಗ ನಾರ್ತ್ ಇಂಡಿಯನ್ ನೋಡ್ತಾ ಇದ್ದೀವಿ. ನಾವು ಈಚೀಚೆಗೆ ಸ್ವಲ್ಪ ಏನು ಮಾಡ್ತಾರೆ, ಭಾಳ ಜನ ನಾರ್ತ್ ಇಂಡಿಯಾಯಿಂದಲೂ ಬಂದು ಇಲ್ಲಿ ಸೆಟ್ಲ್ ಆಗಿಬಿಟ್ಟಾರೆ ಭಾಳ ವರ್ಷದಿಂದ. ಹಿಂದೆಯಿಂದ ಒಂದು 25-20 ವರ್ಷದಿಂದ ಸೆಟ್ಲ್ ಆಗಿ ಅವರು ಲೋಕಲ್ ನಮ್ಮ ಜೊತೆ ಮಿಂಗಲ್ ಆಗಿಬಿಟ್ಟಿದ್ದಾರೆ. ಅವರು ಈ